ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು.
ನೋಡಿ ತೋಳ್ಲಿ ಅಂತ ಬೂಟಿ ಹಾಕಿಲ್ಲ ಯಾರು ತೋಡ್ರ ಅಂತ ಹಾಕಿಲ್ಲ ನಾನು ಬಂಗಾರನ ಸಿಗೋದು ಅಂತ ಹೇಳಿಬಿಟ್ಟಿನಿ ಕರ್ಕೊಂಬ ಒಬ್ಬೊಬ್ಬರ ಶೂಟ್ ಮಾಡ್ತೀನಿ ಇಂಥವ್ರು ತೋಡ್ರ ಅಂತ ಹೇಳಿಲ್ಲ ನೀನು ಬಂಗಾರ ಅದು ಬಂಗಾರ ಸಿಗೋದಿಲ್ಲವ ಅಂತ ಹೇಳಿಬಿಟ್ಟ ಸರಿ ಮಕ್ಕ ನೀವೇನು ಕಳ್ಕೊಡ್ರಿ ನಿಮ್ಮ ಮನೆಯವರು ಕಳ್ಕೊಂಡದ್ದು ಅಲ್ಲಿದು ಮತ್ತೊಬ್ಬಕ್ಕೆ ಕೊಡ್ರೆ ಅದನ್ನಿಲ್ಲ ಅಲ್ಲಿ ಚೆನ್ನಾಗಿರಲಿ ನನ್ನ ಗಂಡ ಅಂತ ಬೇಡ್ಕೊಂಡು ಸರ್ಕು ಇಲ್ಲದ್ರೆ ಹಾಕಿ ನೀನು ಕೂಡ ಕೈಯಾಗ ಚಪ್ಪಲ್ ಹಿಡ್ಕೊಂಡು 30 ಹೊಡೆದು ಬಂದು ಎಲ್ಲ ಮಾಡಿ ಹಂಗಾರೆ ಫೌಜಾರಿ ಮಾಡು ಪೊಲೀಸರಿಗೆ ಕರ್ಕೊ ಈಗಲ್ಲ ನನ್ನ ಬಾಳೆ ಸುದ್ದು ಮಾಡ್ಯಪ್ಪ ಅಂತ ಕರೆದು ನೋಡು ಅವಾಗ ಹೇಳ ನೀನು ಕಳ್ಕೊಂಡು ಇದು ಕಳ್ಕೊಂಡದ್ನಲ್ಲ ನಿಮ್ಮ ಹುಡುಗನ್ನ ನಿನ್ನ ಕರ್ಕೊಂಡು ಹೋಗ್ಯಾರ ನಿನ್ನೆ ನಿಮ್ಮ ಹುಡುಗನ ಕರ್ಕೊಂಡು ಹೋಗ್ಯಾರ APMC ಅವರು ನಿನಗೆ ಗೊತ್ತಜ್ಜಿ ಯಾರ ಬಂದು ನಿನ್ನ ಮಗನ ಗಾಡಿ ತೊಗೊಂಬಂದು ಕರ್ಕೊಂಡು ಹೋಗ್ಯಾರ ನಿನಗೆ ಗೊತ್ತ ಹೌದಾ ಫೋನ್ಗಾರಿ ಮಾಡ್ರಿ ನಾನು ಅಪ್ಪನಿಗೆ ಕೊಡ್ತೀನಿ ಫೋನ್ಗಾರಿ ಕಳ್ಕೊಂಡದಲ್ಲ ನಿನಗೆ ಗೊತ್ತಂತಲ್ಲ ಸರ್ಕು ಅವ್ರ ಮ್ಯಾಗ ಫೋನ್ಗಾರಿ ಮಾಡಬೇಕು ಕೊಡ್ತೇನೆ ಎಲ್ಲಪ್ಪ ಅಂದ್ರೆ ಆ ಮಾತು ಬೇರೆ ಇಬ್ಬರು ಬಂದು ಕರ್ಕೊಂಡು ಹೋಗ್ಯಾರ ನನ್ನ ಮಗನ ಬಾಯಲ್ಲಿ ಹೇಳ್ತೀನಿ ಏನು ಕರ್ಕೊಂಡು 9 ತೊಲಿ ಬಂಗಾರ ನಿಮ್ಮ ಹೆಸರೇನು ಅಮರೇಶ್ ಶುಭಗಳಪ್ಪ ನೀನು ಬಂದು ಹೆಸರು ಹೇಳೋದು ಹೋಗಿ ನಡಿ ಹಿರಿಯರು ಕಳಿಸ್ಕೊಡು ನಿನ್ನ ಮಂದಿ ಹೇಳುದಲ್ಲ ಹಿರಿಯರು ಕಳಿಸ್ಕೊಡು ಯಾವುದು ನಿಮ್ದು ಹಿರಿಯರು ಕಳಿಸ್ಕೊಡು ಕುದುರ ಬರೋದ ನೀನು ಸಣ್ಣ ಮಗ ಬಾ ನಿಮ್ಮ ಸಣ್ಣ ಮಗ ಏನದ್ದು ಕರಿ ಕರಿ ಅದಕ್ಕೆ ಸ್ವಲ್ಪ ತಿಂದು ಬರ್ತದೆ ನನಗೂ ಸ್ವಲ್ಪ ಅಂತ ಕಾಡ್ತಾನೆ ಸ್ವಲ್ಪ ಕಿರಿಕಿರಿ ಭಾಳ ಐತಿ ಶಾಲೆ ಎಷ್ಟನೇ ಫಸ್ಟ್ PUC ಸ್ವಲ್ಪ ದೂರ ಹೋಗಿದ್ದು ಗಾಡಿ ನಿನ್ನ ಹೆಸರೇನಮ್ಮ ಸಂಗಮ್ಮ ಕುಮರಾಜ್ ಪಾಸ್ ಈಗೇನವ ನಿನ್ನ ಮಗಂದು ಅಲ್ಲ ಕಳ್ಕೊಂಡ ಪ್ರಶ್ನೆ ಅಂತೂ ಅಲ್ಲ ನಿಮ್ದು ಕೊಂದು ಕರ್ಜಿ ಕೊಟ್ಟು ಮಂಡ್ಯ ಬರ್ಬೇಕಾದ್ರೆ ಗದ್ದಿಗೆ ಮಗ ಭೇಟಿ ಆ ಹಿಂದೆ ಬರ್ದು ಕೊಟ್ಟಿದ್ದೆ ಮಂಡ್ಯ ಅವರು ಹ್ಯಾಂಗೆ ಹೇಳ್ಯಾರ ಹಂಗೆ ತಗೋಬೇಕು ಇದು ಹೋಗಿ ತೊಗೊಂಡು 3 ಟೈಮ್ ತೊಗೊಂಡು ಕುದಿ ಇನ್ನಿಟ್ಟು ಸಕ್ಕರೆ ಕೂಡಿಸಿದ್ರೆ ಅದು ಬಿಯರ್ ನಾಲ್ಕು ಊಟ ಆದಿಂದ ಒಂದು 4 ಚಡ್ಡಿ ಕಸ ತಿಂದ್ರೆ ರಸ ನಂಗೆ ಇಪ್ಪಿ ಉಗುಳಿ ಸ್ವಚ್ಛಾಗಿ ಬಾಯಿ ತೊಳ್ಕೊಂಡು 2 ಕೊಟ್ಟರೆ ನೀರು ಕುಡಿ ಅವನು ಡಾಕ್ಟರ್ ಭಾಗನಾಗಿತ್ತು ಅಂದರೆ ನಿಂತ ಮೊದಲು ಆತ್ಮ ಹೇಳೋಣ ಅಂತ ಅವಾಗ
ಕಣ್ಕಳಿಸು. ಮಕ್ಕಳ ಆಸೆ ಇಟ್ಕೊಂಡು ಮಕ್ಕಳ ಸಲುವಾಗಿ ಬಂದವ್ರು ಬನ್ನಿ. ನೋಡ್ರಿ ಮಕ್ಕಳ ಸೇರಿ ಒಂದು ಮಕ್ಕಳ ಹಿಡಿಬೇಕನ್ನೋರು ಗಂಡ ಒಟ್ರು ಅಲ್ಲ, ಜೋಡಿ ಮೇಲೆ ಬರ್ಬೇಕು. ಮಕ್ಕಳು ಯಾ- ಬಾಯ್ ಮಾಡಬೇಡ್ರಿ. ನನ್ನ ದೇವ್ರು ಯಾವುದು? ಹಡಗಮಲ್ಲ. ಏನ್ ನಿಂತಿ ಹೇಳು. ಬಾಯ್ ಮಾಡಬೇಡ್ರಿ. ನೀವು ಹಿಡಿಯೋದು ಮಾಡಿದ್ರೆ ಇನ್ನೂ ಬಿಡುವಲ್ರಲ್ಲ, ಹೊರಗೆ ಕೊಂಡ್ರು. ನಿನ್ನ ದೇವರು ಕಳಕ ಮಲ್ಲಯ್ಯ. ಹೌದಾ? ಕಡೂರು ಗಪ್ಪ, ಕಡೂರು ಬರಮಪ್ಪ ಅಕ್ಕಿ ದೇವರು. ಕಳಕ ಮಲ್ಲಯ್ಯ ನಿನ್ನ ದೇವರು. ನಾ ಗಂಡನ ಮನೆ ಹೆಂಡತಿ ಮನೆ ಅಂತ ಕೇಳಿಲ್ಲ. ನಿನ್ನ ದೇವರು ಯಾವುದು ಊಟ ಕೇಳಿಲ್ಲ. ಕಳಕ ಮಲ್ಲಯ್ಯ ಅಂತ. ಹೌದಾ? ಇವಾಗ ಕೊಳಕ ಮಲ್ಲಯ್ಯ ನಿನ್ನ ದೇವರು ಅಂದ್ರೆ ಪತಿ ದೇವರು. ಬನ್ನಿ ಪ್ರೇಕ್ಷಕರೇ, ಇವತ್ತು ಹೆಬ್ಬಳ್ಳಿ ಅಜ್ಜನವರ ನಿಂತ ಗದಿಗೆ ಇಲ್ಲ. ಅದು ಯಾಕಿಲ್ಲ ಅಂತ ಕೇಳೋಣ ಬನ್ನಿ. ಇಲ್ಲಿಯ ಹೆಬ್ಬಳ್ಳಿಯ ಗುರು ಹಿರಿಯರಿಗೆ ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇವತ್ತು ಹೆಬ್ಬಳ್ಳಿ ಅಜ್ಜನವರ ನಿಂತ ಗದಿಗೆ ಇಲ್ಲ, ಅದು ಯಾವ ಕಾರಣಕ್ಕಿಲ್ಲ ಸರ್? ಇಲ್ಲ, ಇವು ಪ್ರತಿ ಒಂದು ಅಮಾಸಿ ಆಯ್ತಾರ ಬೇಸ್ತಾರ ಒಂದು ಏನು ಅಜ್ಜನ ಹೇಳಿಕೆ ಇದ್ದ ಟೈಮ್ದಾಗ ಸ್ಥಳಕ್ಕೆ ಅಂದ್ರೆ ನಮ್ಮ ಊರೊಳಗೆ ಯಾರು ತೀರ್ಕೊಂಡ್ರಂದ್ರೆ ಅಂದ ನಿಂತು ಗದ್ದಿಗೆ ಇರೋದಿಲ್ಲ, ಕುಂತ ಹೇಳ್ತಾರೆ. ಕುಂತ ಹೇಳಿ ಕಳಿಸ್ತಾರ ಸರ್? ಕುಂತ ಹೇಳ್ತಾರೆ. ಇದು ಬಡ್ಯಾಗ ಬಂದಂಥ ಒಂದು ಸಂಪ್ರದಾಯ. ಅಂದರೆ ಅದು ಮಣ್ಣು ಆದಮೇಲೆ ಗದಿಗೆ ಹೊಳ್ಳಿ ಹೇಳ್ತಾರೆ ಸರ್? ಮಣ್ಣು ಆದಮೇಲೆ ಹೇಳ್ತಾರೆ. ಅಂದ್ರೆ 12 ಒಳಗೆ ಮಣ್ಣು ಆತಂದ್ರೆ 12 ಒಳಗೆ ಮತ್ತು ಇದನ್ನ ಇಷ್ಟು ಮಡಿ ಮಾಡ್ಕೊಂಡು ಮತ್ತು ಆಗ ಗದ್ದಿಗೆ ಹೇಳ್ತಾರೆ. 12 ಮೇಲೆ ಮಣ್ಣು ಆತಂದ್ರೆ ಇದು ಹೆಂಗಿರುತ್ತೆ ಇಷ್ಟ ಸದಾ ಕುಂತ ಹೇಳ್ತಾರೆ. ಹೇಳ್ತಾರೆ ಸರ್. ಹಾಂ ಸರ್, ಇವತ್ತು ಕೂಡ ಸಾಕಷ್ಟು ಭಕ್ತರು ಬಂದಿದ್ದಾರೆ ಸರ್. ಇದು ಈ ಕಾಯಂ ಇಷ್ಟ ಆಯ್ತಾರ ಬೇಸ್ತಾರ ಭಾಳ ಸ್ವಲ್ಪ ಹೋದಟ್ಟು ಕಮ್ಮಿ ಆಗುತ್ತೆ. ಇಲ್ಲಿಕ ಎಷ್ಟು ಪ್ರಮಾಣ ಇದ್ದೇ ಇರ್ತದೆ. ಜಾಸ್ತಿ ಇವತ್ತು ಮಾತ್ರ ಭಾಳ ಜಾಸ್ತಿ ಐತಿ. ಇಷ್ಟು ಇದ್ದೇ ಇರ್ತದೆ, ಕಾಯಂ ಇರ್ತದೆ, ಭಕ್ತ ಇದ್ದೇ ಇರ್ತಾರೆ ಅಷ್ಟೇ. ಅಂದರೆ ಇವತ್ತು ಯಾರಾದರೂ ತೀರ್ಕೊಂಡ್ರೆ ನಿಮ್ಮ ಊರಲ್ಲಿ ಇವತ್ತು ಹೆಬ್ಬಳ್ಳಿಯಲ್ಲಿ ಮಾತ್ರನೇ ಅಕ್ಕಪಕ್ಕ ಊರಲ್ಲಿ ತೀರ್ಕೊಂಡ್ರೆ? ಇಲ್ಲ 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 ಇಲ್ಲ, ನಮ್ಮಲ್ಲಿ ಅಂದ್ರೆ ನಮ್ಮ ಸೀಮೆ ಒಳಗೆ ನಮ್ಮಲ್ಲಿ ಯಾರು ತಿರ್ಕೊಂಡ್ರೆ ನಿಂತು ಗದ್ದಿಗೆ ಬಂದಿರ್ತಾರೆ, ಕುಂತ ಹೇಳ್ತಾರೆ. ಅವ್ರು ಕುಂತ ಹೇಳ್ತಾರೆ. ಅವ್ರು ಏನು ಸಮಸ್ಯೆ ಇದ್ದು ಎಲ್ಲ ತಿಳ್ಕೊಂಡು ಹೋಗ್ತಾರೆ. ಅಂದರೆ ಸುಮಾರು ದೂರಿಂದ ಭಕ್ತರು ಬಂದಿರ್ತಾರೆ ಸರ್, ಸಾಕಷ್ಟು ಜನ. ಇಲ್ಲ ದೂರದ ಬರಲ್ಲ, ಅವ್ರು ಏನು ಸಮಸ್ಯೆ ಅವರೆಲ್ಲ ಬಗೆಹರ್ತವಲ್ಲ. ಅಂದರೆ ಕುಂತಲ್ಲಿ ಹೇಳ್ತಾರೆ ಅವತ್ತು ಗದಿಗೆ. ಒಂದ ಮಾತು ಹೇಳ್ತಾನೆ, ಅಜ್ಜ ದೂರ ಇರಲಿ ಸಮೀಪ ಇರಲಿ, ಅಜ್ಜನೊಂದು ದಾರ ಅಂಗಾರ ಅಜ್ಜನೊಂದು ನೆನೆಸಿ ಅವನು ತೊಗೊಂಡು ಹೊತ್ತಂದ್ರೆ ಅವ್ರು ಏನು ಒಂದು ತಲೆ ಇಟ್ಕೊಂಡಿರ್ತಾವೆ ಇಷ್ಟು ಹಿಡಿಯಿರ್ತಾವೆ. ಅದ ಒಂದು ಶಕ್ತಿ ಅಂದ್ರೆ ಒಂದು ಅಂಗಾರ, ಒಂದು ದಾರ, ಅದ ಒಂದು ಶಕ್ತಿ. ಅಂದರೆ ಇಲ್ಲಿ ನಂಬಿಕೆನೇ ಮುಖ್ಯ. ನಂಬಿಕೆ ಭಾಳ ಅಜ್ಜನೇನು ನಂಬಿದಾರಿಗೆ ಯಾರಿಗೂ ಕೆಟ್ಟಾಗಲ್ಲ, ಭಾಳ ಒಳ್ಳೇದಾಗೈತಿ, ನಂಬಬೇಕು. ಸರ್, ಈಗ ಮೊಹರಂದಲ್ಲಿ ವಿಶೇಷವಾದ ನುಡಿದ್ರು, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ತಿಳಿತಾ ಸರ್? ಈಗ ಹತ್ರ ಬಂದೈತೆ ಅಂತ ಹೇಳಿದ್ರು ಮೊನ್ನೆ. ಈಗ ಅಂದಾರ ಮೊನ್ನೆ 9 ತಿಂಗಳ 9 ವಾರ 9 ದಿವಸ ಮೊಹರಂದ ಇಳಿದು ಸುಳ್ಳಾಗೋದಲ್ಲಪ್ಪ. ಒಂದು ಕುರ್ಚಿ ಕಾಲು ಮುರಿದತ್ತೆ. ಈ ವಾರದ ಮೂರ್ತ ತಂದಾರ. ನೋಡು ಕಾಲು ನೋಡು ಕಾಲು. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ತಮ್ಮೂರು? ಹೊಳೆಮಣ್ಣೂರು. ಸುಮಾರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲಿ? ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಳಗಡೆ ಹೋದ್ರೆ 2.5-3 ಕಿಲೋಮೀಟ್ರ್ ಆಗುತ್ತೆ. ಸರ್, ನೀವು ಇಲ್ಲಿ ಬರೋಕತ್ತೆ ಎಷ್ಟು ವರ್ಷ ಆಯ್ತು ಸರ್? 10ರಿಂದ 12 ವರ್ಷ ಆಯಿತು. ಈ 10ರಿಂದ 12 ವರ್ಷದಲ್ಲಿ ಹೆಬ್ಬಳ್ಳಿ ಅಜ್ಜನವರು ನಿಮ್ಮ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಸರ್? ಅದನ್ನ ಹೇಳೋಕ್ಕಾಗಲ್ಲ, ಅದನ್ನ ಅನುಭವಿಸಿದಾಗ ಗೊತ್ತಾಗುತ್ತೆ. ಅಂದರೆ ಯಾವ ರೀತಿ ಸರ್ ಕಷ್ಟಗಳು ಯಾವ ರೀತಿ ಇದ್ರು ಪ್ರತಿಯೊಂದರಲ್ಲಿ ನೀ ಯಾವುದನ್ನ ತಗೋ, ನಾವು ನಮಗೆ ಇಲ್ಲಿ ದುಡಿಯೋಕ್ಕಂತ ಇದನ್ನು ಮಾಡಿದ್ದಾರೆ ಅಥವಾ ನಾವು ಯಾವ ಥರ ಬೇಡ್ಕೊತೀವಿ ಎಲ್ಲದರಲ್ಲಿ ನಮ್ಗೆ ಒಂದಲ್ಲ ಒಂದು ಫಲ ಕೊಟ್ಟನ. ಸರ್, ನೀವು ಇಲ್ಲಿ ಸುಮಾರು ಭಕ್ತರನ್ನು ನೋಡಿರ್ತೀರ, ಇಲ್ಲಿ ನೀವು ಹೂವು ಮಾಡ್ತಿದ್ದೀರಲ್ಲ, ಇಲ್ಲಿಯ ಜನಸಂಖ್ಯೆ ಬಗ್ಗೆ ಏನು ಹೇಳ್ತೀರ ಸರ್? ಜನಸಂಖ್ಯೆ ಅದನ್ನು ಲೆಕ್ಕ ಹೇಳೋಕ್ಕಾಗಲ್ಲ. ಅವರು ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಈ ಜಾಗದಾಗ ಏನಪ್ಪ ಅಂದ್ರೆ ನಾನು ನಂಬಿದೆ ಅಂದರೆ ನನಗೆ ಯಾವುದೇ ಥರ ಮೋಸ ಇಲ್ಲ.
ನನ್ನ ನಂಬಿಕೆ ಒಂದು ಮಾತ್ರ ಈ ಜಾಗದಾಗ ಭಾಳ ವಿಶೇಷವಾಗಿ ಐತೆ. ನಿನ್ನ ನಂಬಿಕೆ? ನನ್ನ ನಂಬಿಕೆ ಅಲ್ಲಿ ಇದ್ರೆ ಮಾತ್ರ ನನಗೆ ಒಂದು ಫಲ ಸಿಗುತ್ತೆ, ಅದು ಮಾತ್ರ 100%. ಅಂದರೆ ಈಗ ನೋಡೋ ಪ್ರೇಕ್ಷಕರಿಗೆ ಏನಿದೆ ಇಲ್ಲಿ ಅಂತ ಅನ್ಸುತ್ತೆ. ಅಂದರೆ ನಿಮ್ಮ ಕಷ್ಟಗಳು ಯಾವ ರೀತಿ ಇದ್ರು, ಅಜ್ಜಾರು ನಿಮ್ಮ ಕಷ್ಟಗಳು ಯಾವ ರೀತಿ ಪರಿಹಾರ ಮಾಡಿ ಅಂತ ಹೇಳಿದರೆ ಅವರು ಕೂಡ ಇಲ್ಲಿ ಬಂದು ಅವರ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು. ಒಂದು ಹೇಳಬೇಕು ಅಂದರೆ ನಂಬಿಕೆ ಇದ್ದರೆ ಇಲ್ಲಿ ಬರಬೇಕು, ಇಲ್ಲ ಅಂದರೆ ಬರಬಾರ್ದು. ನಾ ಅಜ್ಜನ ನಂಬಬೇಕು, ನಾ ಹಂಗಾರ ನಂಬಬೇಕು. 100% ನಮಗೆ ನಾವು ಯಾವುದೇ ಥರ ಇರಲಿ, ಈಗ ಯಾವುದೇ ಒಂದು ಸಣ್ಣ ಕಷ್ಟದಿಂದ ದೊಡ್ಡ ಕಷ್ಟ ಇರಲಿ ಎಲ್ಲ ಪರಿಹಾರ ಆಗುತ್ತೆ. ಆದರೆ ಅಜ್ಜನ ನಂಬಬೇಕು ಅಷ್ಟೇ. ಅಂದರೆ ಇಲ್ಲಿ ವೈದ್ಯರಿಂದ ಆಗದೆ ಇರೋದು ಇವ್ರ ಹತ್ರ ಆಗುತ್ತಂತೆ. ಸಾಕಷ್ಟು ಜನರು ಪರಿಹಾರ ಐತೆ, ಆಗತ್ತೆ ಆಗುತ್ತೆ. ನೀವು ಕಣ್ಣಾರೆ ನೋಡಿದ್ರೆ? ನೋಡಿದ್ದೀನಿ, ಒಂದಲ್ಲ ಸುಮಾರು ನೋಡಿದ್ದೀನಿ. ಅಂದರೆ ಸುಮಾರು ಅಜ್ಜಾರು ಮನೆ ಒಳಗೆ ಆಗ್ಯದವ. ಒಂದು ಸಣ್ಣ ಪಾಪು ಇಲ್ಲೇ ಬಾಗಲಕೋಟೆ ಶಾಂತಿ ಹಾಸ್ಪಿಟ್ಲ್ನಾಗ ಸಿಕ್ಕಾಪಟ್ಟಿ ಜ್ವರ ಬರ್ತಿತ್ತು ಪದೇ ಪದೇ ಪದೇ. ಇಲ್ಲಿ ಅಪ್ಪನ ಏನಂದ್ರು, ನಾವು ಇಲ್ಲೇನಾದರೂ ಹುಷಾರಾಗಲಿಲ್ಲ ಅಂದ್ರೆ ಗದ್ಗಿನೇ ಇರಲ್ಲ ಅಂದಿದ್ರು. ಒಂದು ಅಂಗಾರ ಹಚ್ಚಿಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ದವಾಖಾನೆ ತೋರಿಸ್ಬೇಡ ಅಂದರು, ಕ್ಲಿಯರಾಗಿ ಕಟ್ ಅಷ್ಟಕ್ಕೆ ಕ್ಲಿಯರ್ ಆಯ್ತು, ಆರಾಮ ಆಯ್ತರ ಸರ್? ಸತ್ಯವಾಗ್ಲು ಆಗಿರೋದು ನಮ್ಮ ಮನೆಯಲ್ಲೇ ಆಗಿರೋದು. ಯಾಕೆ ನಮ್ಮ ಮನೇಲಿ 2-3 ಪವಾಡ ಆಗ್ಯಾವ ಅಂತ ಆ ಥರ. ಸರ್ ಈಗ ಕಲಿಯುಗದಲ್ಲಿ ಅಷ್ಟೊಂದು ದೇವರ ನಂಬಲ್ಲ ಈಗಿನ ಜನ್ರೇಷನಲ್ಲಿ. ಅಂದರೆ ನಂಬಲೇಬೇಕು, ದೇವ್ರೂ ಐತೆ ದೆವ್ವೂ ಐತೆ. ಅದೇ ಥರ ಇಲ್ಲಿ ಬಂದರೆ ನಂಬಿಕೆ ಹುಟ್ಟುತ್ತಂತೀರ ಸರ್? ಹುಟ್ಟುತ್ತೆ, 100% ಹುಟ್ಟುತ್ತೆ. ಯಾಕಂದರೆ ನಾನೊಬ್ಬ ಸುಳ್ಳು ಹೇಳ್ಬೋದು, ಇನ್ನೊಬ್ರು ಸುಳ್ಳು ಹೇಳ್ಬೋದು. ಇಷ್ಟು ಜನ ಇರುತ್ತೆ, ಅವ್ರು ಯಾರು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಜನರು ಸಿಕ್ಕಾಪಟ್ಟೆ ಜಾಣ್ಯಾರ ಅದಾರ. ಇಲ್ಲಿ ಯಾವುದನ್ನ ಶಕ್ತಿ ಇದ್ರೆ ಬರ್ತಾರೆ. ಇದು ಎಲ್ಲರಿಗೂ ತಿಳ್ಕೊಳ್ಳೇಬೇಕಾಗಿರೋ ವಿಷಯ. ಮತ್ತು ಒಂದು ನಾನು ಎಷ್ಟೋ ಮಂದಿಗೆ ಹೇಳಿದ್ದೀನಿ, ಇದು ಏನಪ್ಪ ಪಾಪು ಸಲುವಾಗಿ ಬಂದವರು 100% ಇದಾಗಿದ್ದಾವೆ. ಮಕ್ಳು ಇರದೇ ಇರೋರಿಗೆ ಮಕ್ಳು ಕೊಡ್ತಾರೆ, ಮಕ್ಕಳಿಲ್ಲದೆ ಇರೋ ಮಕ್ಳಿಗೆ ಕೊಡ್ತಾರೆ. ಆದರೆ ಅಜ್ಜ ಹೇಳ್ದಂಗೆ ಪಾಲಿಸ್ಬೇಕು, ನಂಬಿಕೆ ಇಟ್ಕೊಂಡು ದುಡ್ಕೋಬೇಕು. ಅದೇ ನಾನು ದುಡಿದ್ರೆ ನನಗೆ ಫಲ ಇಷ್ಟೇ. ಇಲ್ಲಿ ಅಜ್ಜರ ಹತ್ರ ಬರಬೇಕಾದ್ರೆ ಏನೇನು ತರಬೇಕು ಸರ್ ಭಕ್ತರು? ಏನಿಲ್ಲ, ಭಕ್ತಿ ತರಬೇಕು. ಭಕ್ತಿ ತರಬೇಕು. ಭಕ್ತಿ ತಂದರೆ ನಮಗೆ ಹೊರಲಾರ್ದಷ್ಟು ಇದು ಸಿಗುತ್ತೆ, ಫಲ ಸಿಗುತ್ತೆ. ಯಾವುದೇ ಇಲ್ಲಿ ದುಡ್ಡು ಅದೇ ಏನು ಇಲ್ಲ, ದುಡ್ಡಿಂದ ಯಾವುದೇ ಥರ ಇದಿಲ್ಲ. ಅಂದರೆ ಈಗ ಸಾಕಷ್ಟು ಕಡೆ ನೋಡಿರ್ತೀವಿ ನಾವು, ದುಡ್ಡು ತೊಗೊಂಡು ದೇವರ ಹೇಳೋರು ಇರ್ತಾರೆ. ಅದಕ್ಕೆ ಅಂದರೆ ನಮ್ಮ ಅಜ್ಜ ಬಡ್ದು ಓಡಿಸ್ಬಿಡ್ತಾನೆ. ದುಡ್ಡು ತೊಗೊಂಡು ಬಂದರೆ ಅಜ್ಜಾರು ಬಡಿತಾರೆ. ದುಡ್ಡು ಗಿಡ್ಡು ಎಲ್ಲ ನೀನು ಆಚೆ, ನಿನ್ನ ಭಕ್ತಿ ಐತೆ, ನಿಂದೇನೋ ಮಾಡ್ಕೊಂಡು ಹೋಗು. ಆದರೆ ದುಡ್ಡು ಗಿಡ್ಡು ಎಲ್ಲ ಬೇಡ. ಇಲ್ಲಿ ಬೇಕಾ ಭಕ್ತಿಯಿಂದ ಬಾ, ನೀ ಪಡ್ಕೊ ಹೋಗು. ನೀವು ತಿಳಿದ ಪ್ರಕಾರ ಅಜ್ಜಾರು ಸುಮಾರು ಎಷ್ಟು ವರ್ಷಗಳಾಯ್ತು ಸರ್ ಇಲ್ಲಿ ದೇವರ? ನಾನು ಸಣ್ಣವನಿದ್ದೆ, ಆದ್ರೆ ನಮ್ಮ ಹಿರಿಕರು ಬಂದವ್ರೆ. ನಮ್ಮ ಹಿರಿಕರು ನಮ್ಮ ಹುಟ್ಟವಳ್ಳಿಯಲ್ಲೇ ಬಂದಾಗ ನಮ್ಮ ತಂಗಿಗೆ ಕಾಲಿರಲಿಲ್ಲ. ನಮ್ಮ ದೊಡ್ಡಮ್ಮನ ಇಲ್ಲಿ ಬಂದು ಏನು ಮಾಡಿದ್ರು, ಅವತ್ತಿನ ದಿವಸದಾಗ ನಡೆದಿರೋ ವಿಚಾರ ಇದು. 5 ವಾರ ಬಂದಾರ ಅವರು. 5 ವಾರ ಬಂದ್ಬಿಟ್ಟು ಬಾಳೆ ಬಂದಿಲ್ಲ. ಅಜ್ಜ ಅವತ್ತಿನ ದಿವಸ ನಮ್ಮ ದೊಡ್ಡಮ್ಮರ ತಲೆಯಾಗ ಏನು ಅನಿಸಿತ್ತೋ ಗೊತ್ತಿಲ್ಲ. ನಮ್ಗೆ ದುಡ್ಡಿದ್ರೆ ಅಜ್ಜ ನೋಡ್ತಾನೆ ಹಂಗೆ ಹಿಂಗೆ ಅನ್ಕೊಂತ ದಾರಿಲಿ ಬಂದವ್ರೆ. 5 ವಾರ ಆದ್ರೂ ಅವ್ರಿಗೆ ಪಾಳೆ ಬಂದಿಲ್ಲ. ನೆಕ್ಸ್ಟ್ 5 ವಾರ ಲಾಸ್ಟ್ ಇನ್ನೇನು ಗದ್ದಿಗೆ ಹೇಳ್ತಾರ ಅನ್ನೋ ಹೊತ್ತಿನವ್ರಿಗೂ ಕುಂದ್ರಿಸೋಣ ಅಜ್ಜ ಅವ್ರನ್ನ. ಇನ್ನೇನು ಹೇಳ್ತೈತೆ ಅಂದಾಗ ಬಾರಮ್ಮ ಅಂತ ಕರೆದ್ರು. ಏನು ಇವತ್ತು ದಾರಿಲಿ ಏನಂತ ಅಂದು ಅವನು ಹೇಳಿಬಿಟ್ರ. ಹಂಗೆ ಹೇಳಿದಾಗ ಇದು ನಮ್ಮ ದೊಡ್ಡಮ್ಮರು ಇವಾಗಲೂ ಅವಾಗ ಹೇಳ್ತಿರ್ತಾರೆ ಈ ಥರ ಅಂತಂದ್ಬಿಟ್ಟು. ಇಲ್ಲಪ್ಪ, ನನಗೆ ಬೇಜಾರು ಅನಿಸ್ಬಿಟ್ಟು ಈ ಥರ ಅಂದಿದ್ದೀನಿ. ನಾನು ದಾರಿಲಿ ಬರ್ಬೇಕಾದ್ರೆ ರೊಕ್ಕಿದ್ದಾರನ್ನ ಕರೀತಾನೆ ಹಂಗೆ ಹಿಂಗೆ ಅಂತ ಅಂದಿದ್ದೀನಿ. ಅದು ನನ್ನ ತಪ್ಪಾಯ್ತಪ್ಪ. ಇಲ್ಲಮ್ಮ, ನಿಂದು ಕಂಟಕ ಹರಿಯೋದು ಅನ್ನೋದು ಬಂದಿರಲಿಲ್ಲ, ಅದಕ್ಕೆ ಅಜ್ಜ ಕರೆದಿರಲಿಲ್ಲ ಅಂದ್ಬಿಟ್ಟು ಒಂದು ಕುಂಚಿಗೆ ಥರ ಕೊಟ್ಟು ಕಳಿಸಿದ್ರಂತೆ. ಇದನ್ನು ಕಟ್ರಿ 2-3 ವಾರನೊಳಗೆ ಬರಲಿಲ್ಲ ಅಂದ್ರೆ ನಾನು ಅಪ್ಪ ಗದ್ಗೆ ಇರಲ್ಲ ಅಂತಂದು ಹೇಳಿದ್ರಂತ ಅವತ್ತಿನ ದಿವಸದಾಗ. ಹಾಂ, 1 ವಾರ 2 ವಾರ ಕಳೆದ್ರೆ ಅಂಬಿಗಲ್ಲಿ ಇಟ್ಕೊಂಡು ನಡೆಯಕತ್ತಲ್ಲ ಅಂತಿದ್ದು. ನಮ್ಮ ಮನೇಲಿ ನಡೆದಿರೋದು ಘಟನೆ ಇದು. 2 ಪವಾಡ ನಮ್ಮ ಮನೆಯಲ್ಲಿ ನಡೆದವು. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಪವಾಡಗಳು ಆಗ್ತಾನೆ ಬರ್ತೀವಿ. ಪವಾಡ ಅದು ಲೆಕ್ಕದಪ್ಪೆ ಆಗ್ಯಾವ, ಅದನ್ನ ಹೇಳೋಕ್ಕಾಗಲ್ಲ. ನಿಮ್ಗೆ ಅನ್ಸೋ ಪ್ರಕಾರ ದೊಡ್ಡ ಪವಾಡ ಯಾವುದಾಗಿರ್ಬೋದು? ಅಂದರೆ ಎಲ್ಲರಿಗೂ ತಿಳಿದ ಪ್ರಕಾರ ಎಲ್ಲರಿಗೂ ತಿಳಿದ ಪ್ರಕಾರ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ
ನಾನೇನು ನನ್ನ ಮನಸ್ಸಿನಾಗ ಇಟ್ಕೊಂಡು ಬಂದಿರ್ತೀನಿ ನಿನಗೆ ಗೊತ್ತಿರಲ್ಲ, ನೀವೇನು ಮನಸ್ಸಿನಾಗ ಇಟ್ಕೊಂಡು ಬಂದಿರ್ತೀರಿ ಗೊತ್ತಾಗಲ್ಲ. ಇಲ್ಲಿ ನಾನು ಇವತ್ತು ನೀವು ಕೇಳಿದ್ರಿ ಹೇಳಿದೆ, ಇವತ್ತು ಅದು ನಮ್ಮ ಮನೆಯಲ್ಲಿ 30 ವರ್ಷ ಹಿಂದೆ ಆಗಿರೋ 30-35 ವರ್ಷ ಹಿಂದೆ ಆಗಿರೋದು ಗೊತ್ತಾಯ್ತು. ಈ ಥರ ನಾನು ಇಲ್ಲಿಗೆ ಬರೋಕತ್ತು 15 ವರ್ಷ ಆಯಿತು. ಎಂಥ ಸಾಯುವಂಥ ಪೇಷಂಟ್ಗಳು ಉಳಿದಿದ್ದು ಗೊತ್ತು. ಮತ್ತೊಳ್ಳಿ ಪಾಪು ಅಂತ ಬಂದವ್ರಿಗೆ ಪಾಪು ಕೊಟ್ಟಿದ್ದುಂಟು. ನಾನು ನೋಡಿರೋ ಇವೆಲ್ಲ ಪವಾಡನು ಮತ್ತು ಪವಾಡಲ್ದ ಮತ್ತು ಬೇರೆ ಏನಲ್ಲ. ಅಂದರೆ ಇಲ್ಲಿ ಕೋರ್ಟ್ ಕೇಸ್ಗಳು ಆಗ್ಬೋದು, ಯಾವುದೇ ರೀತಿಯ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಸರ್. ಒಂದು ಹೇಳ ಅಂಗಾರ ನಂಬಬೇಕು, ಅಜ್ಜನ ನಂಬಬೇಕು, ಇದರಿಗಿಂತ ಹೆಚ್ಚಿನ ಉತ್ತರ ಏನಿಲ್ಲ. ಅಂದರೆ ಭಕ್ತರು ಅದರಲ್ಲಿ ಪ್ರಾಮಾಣಿಕವಾಗಿ ಇದ್ದರೆ ಮಾತ್ರ ಅಜ್ಜರ ಆಶೀರ್ವಾದ ಮಾಡ್ತಾರೆ. ಅಲ್ಲ ಯಾವುದೇ ಆಗಲಿ, ನಾನು ದುಡಿದ್ರೆ ಅಲ್ಲ ಪಗಾರ ಬರೋದು. ಹಾಗೆ ಪ್ರಾಮಾಣಿಕವಾಗಿ ದುಡ್ಕೋಬೇಕು, ದುಡಿದ್ರೆ ಮಾತ್ರ ಎಲ್ಲ, ಇಲ್ಲ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.